ಸ್ವರೂಪವನ್ನು ಪಡೆದುಕೊಳ್ಳುತ್ತಾ ಎಸ್ಎಸ್ಎಲ್ಸಿ ತೃತೀಯ ಭಾಷೆಯ ಗ್ರೇಡಿಂಗ್ ವಿವಾದ. ಇವತ್ತು ಲೋಕಭವನಕ್ಕೆ ಮುತ್ತಿಗೆ ಹಾಕ್ತಾರಾ ಕನ್ನಡದ ಕಲಿಗಳು. ಭಾರಿ ತೀವ್ರ ಸ್ವರೂಪ ಪಡೆಯುತ್ತಾ ಎಸ್ಎಸ್ಎಲ್ಸಿ ತೃತೀಯ ಭಾಷೆಯ ಗ್ರೇಡಿಂಗ್ ವಿವಾದ. ಇವತ್ತಿನ ದಿನ ಲೋಕಭವನಕ್ಕೆ ಮುತ್ತಿಗೆ ಹಾಕ್ತಾರಾ ಕರವೇ ಕಾರ್ಯಕರ್ತರು. ರಾಜ್ಯ ಸರ್ಕಾರಕ್ಕೆ ರಾಜ್ಯಪಾಲರಿಂದ ಪತ್ರ ಹಿನ್ನೆಲೆ ಎಸ್ಎಸ್ಎಲ್ಸಿ ಗ್ರೇಡಿಂಗ್ ನಿರ್ಧಾರ ಮತ್ತೊಮ್ಮೆ ಮರುಪರಿಶೀಲನೆ ಮಾಡುವಂತೆ ಪತ್ರ ಬರೆದಿದ್ದ ರಾಜ್ಯಪಾಲರು. ರಾಜ್ಯಪಾಲರ ನಡೆ ವಿರೋಧಿಸಿ ಕರವೆಯಿಂದ ಮುತ್ತಿಗೆಗೆ ಪ್ಲಾನ್. ರಾಜ್ಯಪಾಲರೇ ಕರ್ನಾಟಕ ಬಿಟ್ಟು ತೊಲಗಿ ಎಂಬ ಘೋಷಣೆಯೊಂದಿಗೆ ಚಲೋ. ಲೋಕಭವನ ಚಲೋಗೆ ಸಜ್ಜಾಗಿರುವ ಕರವೇ ಕಾರ್ಯಕರ್ತರು. ಲೋಕಭವನ ಮುಂಭಾಗ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದೆ. ಸದ್ಯ ಹುಬ್ಬಳ್ಳಿಯಲ್ಲಿರುವಂತಹ ರಾಜ್ಯಪಾಲರು ಸಂಜೆ ಬೆಂಗಳೂರಿಗೆ ಆಗಮಿಸಲಿದ್ದಾರೆ. ಇವತ್ತಿನ ದಿನ ರಾಜ್ಯಪಾಲರ ಆ ಒಂದು ನಿರ್ಧಾರದ ವಿರುದ್ಧ ಆಕ್ರೋಶ ವಿಸ್ಫೋಟಗೊಂಡಿದೆ. ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲಾ ಕಾರ್ಯಕರ್ತರು ಕೂಡ ಲೋಕಭವನವನ್ನ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನದಲ್ಲಿದ್ದಾರೆ ಇವತ್ತಿನ ದಿನ. ಹಾಗಾದ್ರೆ ರಾಜ್ಯಪಾಲರ ನಡೆ ಹೇಗಿತ್ತು? ಮೊನ್ನೆ ದಿನ ಎಸ್ಎಸ್ಎಲ್ಸಿ ತೃತೀಯ ಭಾಷೆ ಹಿಂದಿ ಗ್ರೇಡಿಂಗಿಗೆ ಸಂಬಂಧಪಟ್ಟ ಹಾಗೆ ರಾಜ್ಯ ಸರ್ಕಾರದ ನಿರ್ಧಾರ ಒಂದಿತ್ತಲ್ಲ, ಆ ನಿರ್ಧಾರಕ್ಕೆ ಸಂಬಂಧಪಟ್ಟ ಹಾಗೆ ಅದನ್ನು ಮರುಪರಿಶೀಲನೆ ಮಾಡಬೇಕು ಅಂತ ಹೇಳಿ ರಾಜ್ಯದ ಗವರ್ನರ್ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಪತ್ರವನ್ನ ಬರೆದಿದ್ರು. ಆ ಪತ್ರವನ್ನ ಖಂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಜೊತೆಗೆ ಈ ನಡೆ ಹಿಂದಿ ಹೇರಿಕೆ ಮತ್ತು ಸರ್ಕಾರದ ಆಡಳಿತದಲ್ಲಿ ಅನಗತ್ಯ ಹಸ್ತಕ್ಷೇಪ ಅಂತ ಆರೋಪ ಮಾಡಿ ಕರವೇ ರಾಜ್ಯಾಧ್ಯಕ್ಷ ಟಿ ನಾರಾಯಣಗೌಡ ಅವರು ರಾಜ್ಯಪಾಲರನ್ನ ಗಂಟು ಮೂಟೆ ಕಟ್ಟಿ ಹೊರಡಿ ಎಂದು ಕಿಡಿಕಾರಿದ್ದಾರೆ. ನಮ್ಮ ರಾಜ್ಯದಲ್ಲಿ ಕನ್ನಡವೇ ಸಾರ್ವಭೌಮ. ನಮ್ಮ ಅಸ್ಮಿತೆಗೆ ಪ್ರಶ್ನೆಗಳು ಎದ್ದಿದಾಗ, ನಮ್ಮ ಆತ್ಮಾಭಿಮಾನಕ್ಕೆ ಅಪಮಾನ ಆದಾಗ, ನಮಗೆ ಆಸಕ್ತಿ ಇಲ್ಲದೆ ಇರತಕ್ಕಂತಹ ಒಂದು ವಿಚಾರವನ್ನ ನಮ್ಮ ಕರ್ಣಗಳಿಗೆ, ನಮ್ಮ ಮನಸ್ಸಿಗೆ ಒತ್ತಾಯಪೂರ್ವಕವಾಗಿ ಹೇರೋದು ತಪ್ಪಲ್ವಾ? ಕರ್ನಾಟಕಕ್ಕೆ ಅಥವಾ ಕನ್ನಡಿಗರಿಗೆ ಅನಗತ್ಯ ಮತ್ತು ಅನಾವಶ್ಯಕ ಎಂದು ಕರೆಸಿಕೊಳ್ಳುವ ಒಂದು ಪರಭಾಷೆ ನಮಗೆ ಯಾಕೆ ಕೊಡ್ತೀರಿ? ನೀವು ಕೊಡುವಾಗ ತೆಗೆದುಕೊಂಡರೆ ಅಥವಾ ಸ್ವೀಕರಿಸಿಕೊಂಡರೆ ಓಕೆ, ನಾವು ಸ್ವೀಕರಿಸೋದಕ್ಕೆ ತಯಾರಿಲ್ಲ ಅನ್ನುವಾಗ ಒತ್ತಾಯಪೂರ್ವಕವಾಗಿ ನಮ್ಮ ಕೈಗಳಿಗೆ ಯಾಕೆ ನೀವು ದಾರೆ ಎರಿತೀರಿ? ಇದು ಕರವೇ ಕಾರ್ಯಕರ್ತರ ಆಕ್ರೋಶ. ನೀವು ಕೊಡುವ ವಿಚಾರಗಳನ್ನು ಸ್ವೀಕರಿಸುವ ಸಹೃದಯ ಕನ್ನಡಿಗರಿಗಿದೆ, ಆದರೆ ಯಾವುದರಲ್ಲಿ ಆಸಕ್ತಿ ಇಲ್ವೋ, ಯಾವುದು ನಮಗೆ ಅನಗತ್ಯ ಅಂತ ಕರೆಸಿಕೊಳ್ಳುತ್ತೋ ಅದನ್ನು ನಾವು ಇಗ್ನೋರ್ ಮಾಡ್ತೀವಿ. ನಮ್ಮ ಮಸ್ತಿಷ್ಕಕ್ಕೋ ಅಥವಾ ನಮ್ಮ ಮನಸ್ಸಿಗೆ ಹೇರೋದಕ್ಕೆ ಪ್ರಯತ್ನ ಪಡಬೇಡಿ. ರಾಜ್ಯಪಾಲರಾದ ಥಾವರ್ ಚಂದ್ ಗೆಹ್ಲೋಟ್ ಮುಖ್ಯ ಕಾರ್ಯದರ್ಶಿ ಪತ್ರ ಬರೀತಾರೆ. ಸರ್ಕಾರದ ಈ ನಿರ್ಧಾರವನ್ನ ಮರುಪರಿಶೀಲನೆ ಮಾಡಬೇಕು. ಅಂದ್ರೆ ಇದರಲ್ಲಿ ಏನೋ ಒಂದು ಸಣ್ಣ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ, ಇದನ್ನ ಮರುಪರಿಶೀಲನೆ ಮಾಡಬೇಕು. ಇದನ್ನ ಒಪ್ಪಿಕೊಳ್ಳೋದಕ್ಕೆ ನಾವು ತಯಾರಿಲ್ಲ ಅನ್ನೋ ಅರ್ಥದಲ್ಲಿ ರಾಜ್ಯಪಾಲರ ಆ ಒಂದು ಪತ್ರ ಆಯಿತು. ಆ ಪತ್ರ ಹರಿದಾಡಿದ ಬೆನ್ನಲ್ಲೇ ಆಕ್ರೋಶ ವಿಸ್ಫೋಟಗೊಳ್ತು. ಕನ್ನಡಿಗರ ಅಂತರ್ಗರ್ಭದಲ್ಲಿ ಅಡಗಿದ್ದ ಆಕ್ರೋಶ ಇವತ್ತು ಲೋಕಭವನಕ್ಕೆ ಮುತ್ತಿಗೆ ಹಾಕುವುದರ ಮುಖೇನವಾಗಿ ವಿಸ್ಫೋಟಗೊಳ್ಳುತ್ತೆ. ರಾಜ್ಯಪಾಲರ ಭವನಕ್ಕೆ ಮುತ್ತಿಗೆ ಹಾಕೋದು ಅಂದ್ರೆ ಅದು ಸುಲಭದ ಮಾತಲ್ಲ. ಪ್ರತಿಯೊಬ್ಬ ಪ್ರಜೆಗೂ ಇರಲೇಬೇಕಾದ ಪ್ರತಿಭಟನಾ ಕಿಚ್ಚು. ಅದರಂತೆ ಈಗ ಕನ್ನಡ ಕಾರ್ಯಕರ್ತರು ಕೂಡ ಕಾನೂನಿನ ಚೌಕಟ್ಟಿನಲ್ಲಿ ಲೋಕಭವನಕ್ಕೆ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನ. ಈಗಾಗಲೇ ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಏರ್ಪಡಿಸಲಾಗಿದೆ. ರಾಜ್ಯ ಸರ್ಕಾರಕ್ಕೆ ರಾಜ್ಯಪಾಲರಿಂದ ಪತ್ರ ಹಿನ್ನೆಲೆ ಕರವೇ ಕೆಂಡಾಮಂಡಲಗೊಂಡಿದೆ, ಆಕ್ರೋಶಿತರಾಗಿದ್ದಾರೆ. ಎಸ್ಎಸ್ಎಲ್ಸಿ ಗ್ರೇಡಿಂಗ್ ನಿರ್ಧಾರ ಮತ್ತೊಮ್ಮೆ ಮರುಪರಿಶೀಲಿಸುವಂತೆ ಪತ್ರ ಬರೆದಿದ್ದು ಥಾವರ್ ಚಂದ್ ಗೆಹ್ಲೋಟ್. ಆ ಪತ್ರ ಬರೆದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕರವೆಯಿಂದ ಆಕ್ರೋಶ. ಕರವೆಯಿಂದ ಮುತ್ತಿಗೆಗೆ ಪ್ಲಾನ್. ರಾಜ್ಯಪಾಲರೇ ಕರ್ನಾಟಕ ಬಿಟ್ಟು ತೊಲಗಿ. ಕರ್ನಾಟಕದ ಇತಿಹಾಸದಲ್ಲಿ ಒಬ್ಬ ರಾಜ್ಯಪಾಲರಿಗೆ ತೊಲಗಿ ಎನ್ನುವಂತಹ ಅಭಿಯಾನ ಅಥವಾ ಕ್ಯಾಂಪೇನ್ ನಿಜಕ್ಕೂ ಕೂಡ ಇದು ಆಡಳಿತಾರೂಢ ಪಕ್ಷವನ್ನು ಕೂಡ ಗಮನ ಸೆಳೆದಿದೆ. ರಾಜ್ಯಪಾಲರೇ ಕರ್ನಾಟಕ ಬಿಟ್ಟು ತೊಲಗಿ. ಗಾಂಧಿವಾದದ ಸಂದರ್ಭದಲ್ಲಿ ಅಥವಾ ಗಾಂಧಿಯ ಹೋರಾಟದ ಸಂದರ್ಭದಲ್ಲಿ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ, ಕ್ವಿಟ್ ಇಂಡಿಯಾ ಚಳವಳಿ ನಡೀತಲ್ಲ, ಆ ಸಂದರ್ಭದಲ್ಲಿ ಈ ಸ್ಲೋಗನ್ ಅನ್ನು ಕೇಳ್ತಾ ಇದ್ವಿ. ಆದ್ರೆ ಒಂದು ಕರ್ನಾಟಕದ ಬಹುಸಂಖ್ಯೆ ಇರತಕ್ಕಂತಹ ಕನ್ನಡಿಗರೇ ಸಾರ್ವಭೌಮ ಎಂದು ಕರೆಸಿಕೊಳ್ಳುವಂತಹ ಕರ್ನಾಟಕದ ಒಂದು ಕನ್ನಡ ಸಂಘಟನೆ ಇವತ್ತು ಆ ಒಂದು ಸ್ಲೋಗನ್ ಆಧಾರದಲ್ಲಿ ರಾಜ್ಯಪಾಲರಿಗೆ ಘೇರಾವ್ ಹಾಕುವಂತಹ ಪ್ರಯತ್ನ ನಡೆಯುತ್ತೆ. ಈಗಾಗಲೇ ಪೊಲೀಸ್ ಬಂದೋಬಸ್ತ್ ಕೂಡ ಏರ್ಪಡಿಸಲಾಗಿದೆ. ಹಾಗಾದ್ರೆ ಲೋಕಭವನಕ್ಕೆ ಮುತ್ತಿಗೆ ಹಾಕುವ ಕರವೇ ಸೈನಿಕರು ಇವತ್ತು ತಮ್ಮ ಭಾವನೆಗಳನ್ನ ವ್ಯಕ್ತಪಡಿಸಲಿದ್ದಾರೆ. ಸೊ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಲೋಕಭವನಕ್ಕೆ ಮುತ್ತಿಗೆ ಹಾಕೋದಕ್ಕೆ ಕರವೇ ಏನು ತಯಾರಿ ಮಾಡಿಕೊಂಡ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನಲ್ಲಿ ಗೃಹ ಸಚಿವರು ರಿಯಾಕ್ಟ್ ಮಾಡಿದ್ದಾರೆ. ಏನು ಹೊಸ್ತಲ್ಲ ಅನ್ನೋ ಮಾತಿನ ಮುಖಾಂತರವಾಗಿ ಆಗಿನಿಂದಲೂ ಘೋಷಣೆ ಕೂಗಿಸ್ತಾ ಇದ್ರು, ಸ್ಥಳೀಯ ಭಾಷೆಗಳಿಗೆ ಗೌರವ ಪ್ರಾತಿನಿಧ್ಯ ಸಿಗಬೇಕು. ನೋಡ್ರಿ,
ನಮ್ಮ ನೆರೆಯ ರಾಜ್ಯಗಳಿಗೆ ಹೋಗೋಣ. ತೆಲಂಗಾಣದಲ್ಲಿ ತೆಲುಗು ಭಾಷೆಗೆ ಮಾತ್ರ ಪ್ರಾತಿನಿಧ್ಯ. ತಮಿಳುನಾಡಿನ ಸರ್ವಧರ್ಮದವರು ಮಾತನಾಡೋದು ತಮಿಳು ಬಿಟ್ಟರೆ ಅವರ ನಾಲಿಗೆಯಲ್ಲಿ ಯಾವುದಾದ್ರೂ ಒಂದು ಪರಭಾಷೆ ಉಚ್ಚಾರ ಆಗಲಿ ನೋಡೋಣ, ನೀವು ಉಚ್ಚರಿಸಿ ನೋಡೋಣ. ತಲೆಗೊಬ್ಬ ತಲೆವ ಇದ್ದಾರೆ, ತಲೆಗೊಬ್ಬರು ಪ್ರಶ್ನೆ ಮಾಡ್ತಾರೆ. ಅವರು ಅವರ ಭಾಷೆಯ ಮೇಲೆ ಇಟ್ಟುಕೊಂಡಿರ್ತಕ್ಕಂಥ ಅಭಿಮಾನ ಅದು ಅಪರಾಧ ಅಲ್ಲ. ಇನ್ನು ನಮ್ಮಲ್ಲೋ ಓಣಿ ಕೇರಿ ಒಂದು ಭಾಷೆ, ಅದರರ್ಥ ನಾವು ಪರಭಾಷೆಯನ್ನ ತಿರಸ್ಕಾರ ಮಾಡ್ತೀವಿ ಅಥವಾ ಖಂಡಿಸ್ತೀವಿ ಅಂತಲ್ಲ. ನಮ್ಮ ಮನೆಯಲ್ಲಿ ನಮ್ಮ ಭಾಷೆ ಮಾತನಾಡೋದಕ್ಕೆ ಸ್ವಾತಂತ್ರ್ಯ ಇಲ್ಲದೆ ಇದ್ರೆ ನಿಜಕ್ಕೂ ಕೂಡ ಇದು ಅಂತ. ಈ ಬಗ್ಗೆ ಗೃಹ ಸಚಿವರು ಏನ್ ಮಾತನಾಡಿದ್ದಾರೆ ಕೇಳಿಸ್ಕೊಂಡು ಬರೋಣ. ಇದೇನು ಹೊಸದೇನಲ್ಲ. ನಾನು ಶಾಲೆಯಲ್ಲಿ ಓದುವಾಗ್ಲಿಂದ ಡೌನ್ ವಿತ್ ಹಿಂದಿ ಅಂತ ನಮ್ಮ ಕೈ ಕೂಗಿಸ್ತಾ ಇದ್ರು ಅವಾಗ. ಅದೆಲ್ಲ ಅವಾಗಿಂದನೂ ನಡೆದಿದೆ ಗೊಂದಲ. ಅದ ಗೊಂದಲ ಒಂದು ಅಂತ ಆಗಬೇಕು. ರೀಜನಲ್ ಲ್ಯಾಂಗ್ವೇಜಸ್ಸಿಗೆ ಅವರಿಗೆ ಪ್ರಾತಿನಿಧ್ಯ ಸಿಗಬೇಕು ಅಂತಕ್ಕಂಥದ್ದು ಮೊದಲಿಂದ ಕೇಳಿರೋದು. ಅದು ಕನ್ನಡ ನಾವು ಕೇಳ್ತೀವಿ, ತೆಲುಗಲ್ಲಿ ಅವರು ಆಂಧ್ರದವ್ರು ಕೇಳ್ತಾರೆ, ಈ ರೀತಿ ನಡೀತಾನೆ ಇದೆ. ಆದರೆ ವಿಶೇಷವಾಗಿ ನಾನ್ ಹಿಂದಿ ಸ್ಪೀಕಿಂಗ್ ಸ್ಟೇಟ್ಸು ಸದರ್ನ್ ಇಂಡಿಯಾದಲ್ಲಿ ಅದು ಮೊದಲಿಂದನೂ ಇದೆ. ಅದು ಬಗೆಹರಿದ್ರೆ ಒಳ್ಳೆಯದು. ಇದೇನು ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.